ದಿನಾಂಕ 25 ಅಕ್ಟೋಬರ್ 2025. ಸ್ಥಳ ಬೆಳಗಾವಿಯ ದಟ್ಟ ಅರಣ್ಯ ಪ್ರದೇಶವಾದ ಚೋರ್ಲಾ ಘಾಟ್. 2 ಕಂಟೈನರ್ಗಳಲ್ಲಿ ಸಾಗುತ್ತಿದ್ದ ಬರೋಬ್ಬರಿ 400 ಕೋಟಿ ರೂಪಾಯಿ ನಗದು ಹಣ ದರೋಡೆಯಾಗಿದೆ ಎಂಬ ಸುದ್ದಿ ಇಡೀ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಇದು ಕೇವಲ ದರೋಡೆಯಲ್ಲ, ಬದಲಾಗಿ ರಾಜಕೀಯ ವಲಯವನ್ನೇ ನಡುಗಿಸಿದ ಮಹಾ ಹಗರಣ ಎಂದೇ ಬಿಂಬಿತವಾಗಿತ್ತು. ನಾಸಿಕ್ ಮೂಲದ ಉದ್ಯಮಿ ಸಂದೀಪ್ ದತ್ತ ಪಾಟೀಲ್ ನೀಡಿದ ದೂರು ಸಾಮಾನ್ಯದ್ದಾಗಿರಲಿಲ್ಲ. ಈ 400 ಕೋಟಿ ರೂಪಾಯಿ ಹಣ ಗುಜರಾತ್ ಮೂಲದ ಬಿಲ್ಡರ್ ಕಿಶೋರ್ ಸವಲಾ ಸೇಠ್ ಅವರಿಗೆ ಸೇರಿದ್ದು ಎಂದು ಆರೋಪಿಸಿದರು. ಹಣದ ಮೂಲ ಯಾವುದು, ಅದು ಎಲ್ಲಿಗೆ ಹೋಗುತ್ತಿತ್ತು? ಈ ಪ್ರಶ್ನೆಗಳು ರಾಜಕೀಯ ಕೆಸರಾಚಾಟಕ್ಕೆ ವೇದಿಕೆ ಮಾಡಿಕೊಟ್ಟವು. ಪ್ರಕರಣದ ಗಂಭೀರತೆ ಅರಿತ ಮಹಾರಾಷ್ಟ್ರ ಸರ್ಕಾರ ಕೂಡಲೇ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಯನ್ನು ರಚಿಸಿತ್ತು. ಕಳೆದ 1 ತಿಂಗಳಿನಿಂದ ಎಸ್ಐಟಿ ಅಧಿಕಾರಿಗಳು ಚೋರ್ಲಾ ಘಾಟ್ನ ಪ್ರತಿಯೊಂದು ಇಂಚು ಜಾಗವನ್ನು ಜಾಲಾಡಿದ್ದಾರೆ. ಸಿಸಿಟಿವಿ ದೃಶ್ಯಗಳು, ಟೋಲ್ ಗೇಟ್ ದಾಖಲೆಗಳು ಮತ್ತು ಮೊಬೈಲ್ ಟವರ್ ಲೊಕೇಶನ್ಗಳನ್ನು ತಪಾಸಣೆ ನಡೆಸಲಾಯಿತು. ಆದರೆ ತನಿಖೆ ಮುಂದುವರಿದಿದ್ದಂತೆ ದೂರುದಾರ ಸಂದೀಪ್ ಪಾಟೀಲ್ ಹೆಣೆದಿದ್ದ ಕತೆ ಒಂದೊಂದಾಗಿ ಕಳಚಿ ಬೀಳತೊಡಗಿತು. ಈಗ ಹೊರಬಿದ್ದಿರುವ ಎಸ್ಐಟಿ ವರದಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಅಸಲಿಗೆ ಚೋರ್ಲಾ ಘಾಟ್ನಲ್ಲಿ ಅಂದು ಯಾವುದೇ ದರೋಡೆ ನಡೆದಿಲ್ಲ. ಸಂದೀಪ್ ಪಾಟೀಲ್ ನೀಡಿದ ಹೇಳಿಕೆಯಲ್ಲಿನ ಸಮಯ, ಪ್ರಯಾಣದ ಮಾರ್ಗ ಮತ್ತು ಸ್ಥಳಕ್ಕೂ ಅವರ ಮೊಬೈಲ್ ಕರೆಗಳ ವಿವರಕ್ಕೂ ಯಾವುದೇ ಸಂಬಂಧವೇ ಇಲ್ಲ. ದರೋಡೆಯಾಗಿದೆ ಎನ್ನಲಾದ ಜಾಗದಲ್ಲಿ ಅಂದು ಯಾವುದೇ ಕಂಟೈನರ್ಗಳು ಹಾದು ಹೋಗಿಲ್ಲ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಸುಳ್ಳು ದೂರು ನೀಡಿ ಇಡೀ ವ್ಯವಸ್ಥೆಯನ್ನೇ ದಾರಿ ತಪ್ಪಿಸಿದ ಆರೋಪದ ಮೇಲೆ ಈಗ ಸಂದೀಪ್ ಪಾಟೀಲ್ ಅವರನ್ನೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಶಂಕೆಯ ಮೇಲೆ ಬಂಧಿತರಾಗಿದ್ದ ಅಮಾಯಕರನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆದಿದೆ. 400 ಕೋಟಿ ರೂಪಾಯಿ ದರೋಡೆ ಎಂಬುದು ಕೇವಲ ಒಂದು ಕಪೋಲಕಲ್ಪಿತ ಕತೆ ಎಂಬುದು ಈಗ ಸ್ಪಷ್ಟವಾಗಿದೆ.